Hello everyone, I am Santosh. Today we are going to discuss the next concept in AI, that is about AI problems. AI problems ಅಂದ್ರೆ ಏನು ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. AI problems means the challenges AI tries to solve. ಒಂದು AI system ರೆಡಿ ಆಗಬೇಕಂದ್ರೆ ಅದಕ್ಕೂ there are so many challenges it should face. AI aims to solve many problems that require human-like intelligence. ಎಲ್ಲೆಲ್ಲಿ human-like intelligence ಅಪ್ಲೈ ಮಾಡಬೇಕಾಗುತ್ತೆ, ಆ ಥರ ಸಾಲ್ವ್ ಮಾಡೋಕ್ಕಾಗುತ್ತೋ ಇಲ್ವೋ, ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಇಟ್ ಈಸ್ ಫೇಸಿಂಗ್. ಎ ಐ ಪ್ರಾಬ್ಲಮ್ಸ್ ಅಂದರೆ ದ ಚಾಲೆಂಜಸ್ ಎ ಐ ಟ್ರೈಸ್ ಟು ಸಾಲ್ವ್. ಎ ಐ ಟ್ರೈಸ್ ಟು ಸಾಲ್ವ್ some of the problems, some percentage they are working, ಬಟ್ ಸ್ಟಿಲ್ ಇನ್ನೂ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ, ಇನ್ನೂ ಅದರಲ್ಲಿ ಪರ್ಫೆಕ್ಷನ್ ಬರಬೇಕಾಗಿದೆ. ಸಮ್ ಆಫ್ ದಿ ಎ ಐ ಪ್ರಾಬ್ಲಮ್ಸ್ ಆರ್, ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಲರ್ನಿಂಗ್ ಈಸ್ ಒನ್ ಆಫ್ ದಿ ಚಾಲೆಂಜಸ್ ಫಾರ್ ಎ ಐ ಸಿಸ್ಟಮ್. ಲರ್ನಿಂಗ್ ಅಂದ್ರೆ ಏನು? ಮಷೀನ್ ತಂತಾನೆ ಹಳೆ ಎಕ್ಸ್ಪೀರಿಯನ್ಸ್ ಮೇಲೆ ಇಟ್ ಶುಡ್ ಇಂಪ್ರೂವ್ ಆನ್ ಇಟ್ಸ್ ಓನ್. ದಟ್ ಈಸ್ ವಾಟ್ ಲರ್ನಿಂಗ್. ಲರ್ನಿಂಗ್ ಟು ರಿಕಗ್ನೈಸ್ ಫೇಸ್. ಫಸ್ಟ್ ಟೈಮ್ ಒಬ್ಬರು ಫೇಸನ್ನು ನೋಡಿದ ತಕ್ಷಣ ನೆಕ್ಸ್ಟ್ ಟೈಮ್ ಅದೇ ಫೇಸ್ ಅದು ಅಬ್ಸರ್ವ್ ಮಾಡಿದ ಮೇಲೆ ಇಟ್ ಶುಡ್ ಬಿ ಏಬಲ್ ಟು ರಿಕಗ್ನೈಸ್. ದಟ್ ಈಸ್ ವಾಟ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಮೀನ್ಸ್ ಟೀಚಿಂಗ್ ಮಷೀನ್ಸ್ ಟು ಇಂಪ್ರೂವ್ ಫ್ರಾಮ್ ಎಕ್ಸ್ಪೀರಿಯನ್ಸ್. ಟೀಚಿಂಗ್ machines to improve from experience. For example, ಒಂದು ಎ ಐ ಡ್ರಿವನ್ ಕಾರ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಹಂಪ್ ಬಂದ ತಕ್ಷಣ ಅದು ಸ್ಟಾಪ್ ಆಗಬೇಕಾಗಿದೆ, ಇದನ್ನ ಲರ್ನ್ ಮಾಡ್ಕೋಬೇಕು. ನೆಕ್ಸ್ಟ್ ಟೈಮ್ ಅದೇ ಥರ ಒಂದು ಹಂಪ್ ಬಂದರೆ ಇಟ್ ಶುಡ್ ಬಿ ಏಬಲ್ ಟು ಸ್ಟಾಪ್. ದಟ್ ಈಸ್ ವಾಟ್ ಲರ್ನಿಂಗ್ ಅಂತ ಕರಿತೀವಿ. ಲರ್ನಿಂಗ್ ಈಸ್ ಆಲ್ಸೋ ಒನ್ ಆಫ್ ದಿ ಚಾಲೆಂಜ್ ಫಾರ್ ಎ ಐ ಸಿಸ್ಟಮ್, ಬಿಕಾಸ್ ಬೇರೆ ಬೇರೆ ಸಿನಾರಿಯೋ ಅರೈಸ್ ಆಗ್ತಾ ಇರ್ತವೆ ರಿಯಲ್ ವರ್ಲ್ಡಲ್ಲಿ. ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಲರ್ನ್ ಮಾಡಿ ಇಟ್ ಶುಡ್ ಬಿ ಏಬಲ್ ಟು ಎಕ್ಸಿಕ್ಯೂಟ್. ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಲರ್ನಿಂಗ್ ಟು ರಿಕಗ್ನೈಸ್ ಫೇಸಸ್. ಲರ್ನಿಂಗ್ ಟು ರಿಕಗ್ನೈಸ್ ಫೇಸಸ್. ಫಸ್ಟ್ ಟೈಮ್ ಒಂದು ಫೇಸ್ ಕ್ಯಾಪ್ಚರ್ ಮಾಡಿದ ಮೇಲೆ ನೆಕ್ಸ್ಟ್ ಟೈಮ್ ಅದೇ ಫೇಸ್ ಬಂದರೆ ಇಟ್ ಶುಡ್ ಬಿ ಏಬಲ್ ಟು ರಿಕಗ್ನೈಸ್. ದಟ್ ಈಸ್ ವಾಟ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಚಾಲೆಂಜ್ ಫಾರ್ ಎ ಐ ಸಿಸ್ಟಮ್ ಈಸ್ ಅಬೌಟ್ ರೀಸನಿಂಗ್. ರೀಸನಿಂಗ್ ಅಂತ ಹೇಳ್ತೀವಿ, ಆರ್ ಕಾಮನ್ ಸೆನ್ಸ್ ರೀಸನಿಂಗ್ ಅಂತಾನು ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದೊಂದು ಕಡೆ ನಾವು ಲಾಜಿಕ್ಸ್ ಅಪ್ಲೈ ಮಾಡಿ ಡಿಸಿಷನ್ ತಗೋಬೇಕಾಗಿರುತ್ತೆ, ಆವಾಗ ಏನಂತ ಕರಿತೀವಿ? ರೀಸನಿಂಗ್, ತರ್ಕಶಾಸ್ತ್ರ ಅಂತ ನಾವು ಹೇಳ್ತೀವಿ. ಮೇಕಿಂಗ್ ಲಾಜಿಕಲ್ ಡಿಸಿಷನ್ಸ್. ಫಾರ್ ಎಕ್ಸಾಂಪಲ್, ಸಮ್ ಆಫ್ ದಿ ಎ ಐ ಪ್ಲೇಯಿಂಗ್ ಚೆಸ್ ಎ ಐ ಪ್ಲೇಯಿಂಗ್ ಚೆಸ್ ಇದ್ರೆ ಇಟ್ ಶುಡ್ ಬಿ ಏಬಲ್ ಟು ಮೇಕ್ ಡಿಸಿಷನ್ಸ್ ಪರ್ಫೆಕ್ಟ್ಲಿ. ಕರೆಕ್ಟಾಗಿ ಮೂವ್ಸ್ ಮಾಡಿದರೆ ಮಾತ್ರ ಅದು ವಿನ್ ಆಗಕ್ಕೆ ಸಾಧ್ಯ ಆಗುತ್ತೆ. ಹಂಗಂದ್ರೆ ಯಾವ ಮೂವ್ ಮಾಡಿದರೆ ಕರೆಕ್ಟ್ ಆಗಿ ಇದು ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಎ ಐ ಸಿಸ್ಟಮ್ ಶುಡ್ ವರ್ಕ್. ದಟ್ ಈಸ್ ಅಬೌಟ್ ದಟ್ ವಿ ಕಾಲ್ ಇಟ್ ಆಸ್ ರೀಸನಿಂಗ್, ಮೇಕಿಂಗ್ ಲಾಜಿಕಲ್ ಡಿಸಿಷನ್ಸ್. ಮೇಕಿಂಗ್ ಲಾಜಿಕಲ್ ಡಿಸಿಷನ್ಸ್. ಇದು ಕೂಡ ಒನ್ ಆಫ್ ದಿ ಚಾಲೆಂಜ್. ಒಂದು ಚೆಸ್ ಗೇಮ್ ಆಡೋದು ಅಷ್ಟು ಈಸಿ ಅಲ್ಲ, ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಥಿಂಗ್ಸ್ ಇನ್ ದ ಚೆಸ್. ಅದು ಡಿಫಿಕಲ್ಟ್ ಗೇಮ್ ಅಂತಾನೆ ನಾವು ಹೇಳ್ತೀವಿ. ಅದರಲ್ಲಿ ಕರೆಕ್ಟಾಗಿ ಮೂವ್ಸ್ ಮಾಡೋದು, ದಟ್ ಈಸ್ ವಾಟ್ ಅಲ್ಲಿ ಲಾಜಿಕ್ಸ್ ಅಪ್ಲೈ ಮಾಡಿ ನೆಕ್ಸ್ಟ್ ಮೂವ್ ಏನು ಮಾಡಿದರೆ ವಿನ್ ಆಗೋ ಚಾನ್ಸಸ್ ಎಷ್ಟಿರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಎ ಐ ಸಿಸ್ಟಮ್ ವರ್ಕ್ಸ್. ದಟ್ ಈಸ್ ಎ ಐ ಪ್ಲೇಯಿಂಗ್ ಚೆಸ್ ಈಸ್ ಒನ್ ಆಫ್ ದಿ ರೀಸನಿಂಗ್ ಟೈಪ್ ಆಫ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಪರ್ಸೆಪ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಪರ್ಸೆಪ್ಷನ್ ಅಂದ್ರೇನು? ಗ್ರಹಿಸೋದು. ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಅರೌಂಡ್ ಅಸ್ ಅದನ್ನು ಗ್ರಹಿಕೆ ಮಾಡೋದು. ಅಂಡರ್ಸ್ಟ್ಯಾಂಡಿಂಗ್ ಸರೌಂಡಿಂಗ್ಸ್ ಯೂಸಿಂಗ್ ಸೆನ್ಸರ್ಸ್ ಯೂಸ್ ಮಾಡಿಕೊಂಡು, ಲೈಕ್ ವಿಷನ್ ಸೆನ್ಸರ್ ಆರ್ ಸೌಂಡ್ ಸೆನ್ಸರ್ ಯೂಸ್ ಮಾಡಿಕೊಂಡು
ಕರೆಕ್ಟಾಗಿ ಅದನ್ನು ಪರ್ಸೆಪ್ಟ್ ಮಾಡಿದರೆ ಇಟ್ ಶುಡ್ ಬಿ ಏಬಲ್ ಟು ಆ್ಯಕ್ಟ್ ಅಕಾರ್ಡಿಂಗ್ಲಿ. ಫಾರ್ ಎಕ್ಸಾಂಪಲ್ ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದು ವಿಷನ್ ಸೆನ್ಸರ್ ಯೂಸ್ ಮಾಡಿಕೊಂಡು ಒಂದು ಆಬ್ಸ್ಟ್ಯಾಕಲನ್ನು ಡಿಟೆಕ್ಟ್ ಮಾಡಿದರೆ ಮಾತ್ರ ಇಟ್ ಕ್ಯಾನ್ ಸ್ಟಾಪ್, ಇಲ್ಲ ಅಂದರೆ ಫಾಸ್ಟಾಗಿ ಅದೇ ಥರ ಮೂವ್ ಆಗಿಬಿಡುತ್ತೆ. ಪರ್ಸೆಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಸೆನ್ಸರ್ಸ್. ಅಂಡರ್ಸ್ಟ್ಯಾಂಡಿಂಗ್ surroundings using senses like vision and sound. ಇದು ಕೂಡ ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ. ಅಕ್ಯುರೇಟ್ ಆಗಿ ಇದು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಮ್ ಟೈಮ್ಸ್ ಇಟ್ ಮೇ ಫೇಲ್. ಇಲ್ಲಿಯೂ ಕೂಡ ಪರ್ಫೆಕ್ಷನ್ ಆಗಬೇಕಾಗಿದೆ. ಓಕೆ, ಫಾರ್ ಎಕ್ಸಾಂಪಲ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಇನ್ನೂ ಎಲ್ಲ ಕಡೆನೂ ಇದು ಅಪ್ಲೈ ಆಗ್ತಿಲ್ಲ. ಬಿಕಾಸ್ ಕರೆಕ್ಟಾಗಿ ಇದು ಆಬ್ಜೆಕ್ಟ್ ಇಲ್ಲಿ ಇದೇನೋ ಇಲ್ವೋ, ಅಥವಾ ಯಾವುದಕ್ಕೆ ನಾವು ಕರೆಕ್ಟಾಗಿ ಆಬ್ಜೆಕ್ಟ್ ಅನ್ಬೇಕು, ಯಾವಾಗ ಸೆಲ್ಫ್ ಡ್ರೈವಿಂಗ್ ಕಾರ್ ಸ್ಟಾಪ್ ಆಗಬೇಕು ಅನ್ನೋದನ್ನು ಕರೆಕ್ಟಾಗಿ ಡಿಫೈನ್ ಮಾಡಬೇಕಾಗುತ್ತೆ. ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಡಿಟೆಕ್ಟಿಂಗ್ ಆಬ್ಸ್ಟ್ಯಾಕಲ್ಸ್. ಇದು ಸಮಟೈಮ್ಸ್ ಆರ್ 99% ವರ್ಕ್ ಆಗ್ಬೋದು. ಸಮಟೈಮ್ಸ್ ಇಟ್ ಮೇ ಫೇಲ್. ನೆಕ್ಸ್ಟ್ ವಿ ಹ್ಯಾವ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪ್ಯಾಸಿಟಿ AI ಸಿಸ್ಟಮ್ಗೆ ಇಟ್ ಈಸ್ ಲೈಕ್ ಒನ್ ಆಫ್ ದಿ ಪ್ರಾಬ್ಲಮ್. ನಾರ್ಮಲ್ ಇಂಗ್ಲೀಷ್ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ಬಟ್ ಅದರ್ ಲ್ಯಾಂಗ್ವೇಜಸ್ಸನ್ನು ತಿಳ್ಕೊಂಡು ಅದರ್ ರಿಲೇಟೆಡ್ ಕನ್ವರ್ಸೇಷನ್ ಮಾಡೋದು ಅಷ್ಟು ಈಸಿ ಅಲ್ಲ. ದಟ್ ಈಸ್ ವಾಟ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ನಾವು ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ and generating human language. And there are so many languages. ಎಲ್ಲ ಲ್ಯಾಂಗ್ವೇಜಲ್ಲೂ ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಚಾಟ್ ಜಿ ಪಿ ಟಿನಲ್ಲಿ ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ಸ್ ಇನ್ ದ ಲ್ಯಾಂಗ್ವೇಜಸ್. ಚಾಟ್ ಬಾಟ್ಸ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ಒಂದೊಂದು ಚಾಟ್ ಬಾಟ್ಸ್ ಒಂದೊಂದು ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ಬೋದು, ಮಾಡಲಿಕ್ಕಿಲ್ಲ. ಬಿಕಾಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಚಾಲೆಂಜಿಂಗ್ ಏರಿಯಾ ಇನ್ ದಿ AI. ನೆಕ್ಸ್ಟ್ ವಿ ಹ್ಯಾವ್ ಪ್ಲಾನಿಂಗ್. AI ಸಿಸ್ಟಮ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಆಗಬೇಕಾಗುತ್ತೆ, ಇಲ್ಲ ಅಂದರೆ ಕರೆಕ್ಟಾಗಿ ರಿಸಲ್ಟ್ ಬರೋದಿಲ್ಲ. ಡಿಸೈಡಿಂಗ್ ದ ಬೆಸ್ಟ್ ಆ್ಯಕ್ಷನ್ಸ್ ಟು ಟೇಕ್ ಡಿಸಿಷನ್ಸ್ ಇನ್ ಸಮ್ ಆಫ್ ದಿ ಸಿಚುವೇಶನ್ಸ್. ಯಾವ ಡಿಸಿಷನನ್ನು ತಗೋಬೇಕು, ಬೆಸ್ಟ್ ಆ್ಯಕ್ಷನ್ ಯಾವುದು, ಅದನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ ಮೊದಲೇ. ಫಾರ್ ಎಕ್ಸಾಂಪಲ್ ರೋಬೋಟ್ಸ್ ಆರ್ ವರ್ಕಿಂಗ್ ಇನ್ ಎ ರೆಸ್ಟೋರೆಂಟ್, ರೋಬೋಟ್ಸ್ ಆರ್ ವರ್ಕಿಂಗ್ ಇನ್ ವೇರ್ ಹೌಸ್. ಅಲ್ಲಿ ಕರೆಕ್ಟಾಗಿ ರೋಬೋಟ್ ಬೆಸ್ಟ್ ಮೂವ್ ಮಾಡಬೇಕಾಗುತ್ತೆ, ಬೆಸ್ಟ್ ಆ್ಯಕ್ಷನ್ ತೋರಿಸ್ಬೇಕಾಗುತ್ತೆ. ದಟ್ ಈಸ್ ಅಬೌಟ್ ಪ್ಲ್ಯಾನಿಂಗ್ ಈಸ್ ಆಲ್ಸೋ ಒನ್ ಆಫ್ ದಿ ಚಾಲೆಂಜಿಂಗ್ ಏರಿಯಾ ಇನ್ AI ಅಂತ ನಾವು ಹೇಳ್ತೀವಿ. ಡಿಸೈಡಿಂಗ್ the best actions to take in a situation. For example, robots cannot be completely like humans ತರ ವರ್ಕ್ ಮಾಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸಮಟೈಮ್ಸ್ ದೇ ಮೇ ಫೇಲ್. ಸಮ್ robots ಆರ್ ದೇರ್ ಇನ್ ಸಮ್ ರೆಸ್ಟೋರೆಂಟ್. ಅವು ಕರೆಕ್ಟಾಗಿ ವರ್ಕ್ ಆಗೋ ಥರ ಮಾಡೋದೇ ಒಂದು ಕೈಂಡ್ ಆಫ್ ಚಾಲೆಂಜ್ ಅಂತ ಹೇಳ್ತಾರೆ. ಅಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಆದರೆ ಮಾತ್ರ ಇಟ್ ಶುಡ್ ಬಿ ಏಬಲ್ ಟು ಎಕ್ಸಿಕ್ಯೂಟ್ ಪರ್ಫೆಕ್ಟ್ಲಿ. ಫಾರ್ ಎಕ್ಸಾಂಪಲ್ robots working in restaurant or warehouse. These are all different areas of challenges AI system may face ಅಂತ ನಾವು ಹೇಳ್ತೀವಿ. ಅಥವಾ ಇವಕ್ಕೆಲ್ಲ ನಾವು ದೇರ್ ಆರ್ ಡಿಫರೆಂಟ್ ಡೊಮೇನ್ಸ್ ಆಫ್ ಟಾಸ್ಕ್ ಅಂತ ನಾವು ಹೇಳ್ತೀವಿ. ಟಾಸ್ಕ್ ಡೊಮೇನ್ಸ್ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಡಿಫ್ರೆಂಟ್ ಟಾಸ್ಕ್ಗಳಲ್ಲಿ AI ಸಿಸ್ಟಮ್ ಹೆಂಗೆ ವರ್ಕ್ ಮಾಡಬೇಕು ಅಂತ
ನಾವು ಅದನ್ನ ಅಬ್ಸರ್ವ್ ಮಾಡಬೇಕು. ಅದು ಹಂಗಂದ್ರೆ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಸ್ಕ್. ಅದ್ರ ಬಗ್ಗೆ ಕೂಡ ನಾನು ಇಲ್ಲಿ ಹೇಳ್ತೀನಿ. ಅದಕ್ಕೇನಂತ ಕರಿತೀವಿ ನೀವು, ಟಾಸ್ಕ್ ಡೊಮೇನ್ಸ್ ಅಂತ ಕರಿತೀವಿ. ಟಾಸ್ಕ್ ಡೊಮೇನ್ಸ್. ಟಾಸ್ಕ್ ಡೊಮೇನ್ಸ್ ಅಂದ್ರೆ ಏನು? ಬೇರೆ ಬೇರೆ ಟೈಪ್ ಆಫ್ ಟಾಸ್ಕ್ ಮೇಲೆ ಎ ಐ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡೇ ಟು ಡೇ ಟಾಸ್ಕ್ಗಳು ಇರ್ತವೆ. ಅದಕ್ಕೇನಂತ ನಾವು ಕರಿತೀವಿ, ಮಂಡೇನ್ ಟಾಸ್ಕ್ಸ್ ಅಂತ ಕರಿತೀವಿ. ಡೇ ಟು ಡೇ ಟಾಸ್ಕ್ ಅಂದ್ರೆ ಏನು? ಫೇಸ್ ರಿಕಗ್ನಿಷನ್ ಮಾಡೋದು, ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮಾಡೋದು, ಸ್ಪೀಚ್ ರಿಕಗ್ನಿಷನ್ ಮಾಡೋದು, ಅವೆಲ್ಲ ನಾವು ಎದರಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ? ಮಂಡೇನ್ ಟಾಸ್ಕ್ಸ್ ಅಂತ ಕರಿತೀವಿ. ದೇರ್ ಆರ್ ಅದರ್ ಟಾಸ್ಕ್ಸ್ ಲೈಕ್ ಫಾರ್ಮಲ್ ಟಾಸ್ಕ್ಸ್. ಫಾರ್ಮಲ್ ಟಾಸ್ಕ್ಸ್ ಅಂದ್ರೆ ವಿಚ್ ಆರ್ ರಿಲೇಟೆಡ್ ಟು ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬರುತ್ತೆ. ಅಲ್ಲಿ ಕೂಡ ಎ ಐ ಸಿಸ್ಟಮ್ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಅದಕ್ಕೂ ಒಂದು ಚಾಲೆಂಜ್ ಆಗಿ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪರ್ಟ್ ಟಾಸ್ಕ್. ಎಕ್ಸ್ಪರ್ಟ್ ಟಾಸ್ಕ್ನಲ್ಲಿ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಟಾಸ್ಕ್ಗಳು ಇರೋದ್ರಿಂದ ಅವು ಕರೆಕ್ಟಾಗಿ ವರ್ಕ್ ಆಗಲೇಬೇಕು. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಇಟ್ ಈಸ್ ನಾಟ್ ಎಕ್ಸೆಪ್ಟೆಬಲ್. ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಚಾಲೆಂಜ್ ಫಾರ್ ಎ ಐ ಸಿಸ್ಟಮ್ಸ್. ಹಂಗಂದ್ರೆ ಅವು ಯಾವ್ಯಾವ ಟಾಸ್ಕ್ ಡೊಮೇನ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಟಾಸ್ಕ್ ಅಂದರೆ ವರ್ಕ್ ಮಾಡೋದು, ಯಾವ ಏರಿಯಾನಲ್ಲಿ ಎ ಐ ಸಿಸ್ಟಮ್ ಯಾವ ಲೆವೆಲಲ್ಲಿ ವರ್ಕ್ ಮಾಡಬೇಕು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಒನ್ ಇಸ್ ಫಾರ್ಮಲ್ ಟಾಸ್ಕ್ಸ್. ಫಾರ್ಮಲ್ ಟಾಸ್ಕ್ಸ್ ಅಂದ್ರೆ ಅವು ಕ್ಯಾಲ್ಕುಲೇಷನ್ ರಿಲೇಟೆಡ್ ಟಾಸ್ಕ್ಸ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಮ್ಯಾಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಬಗ್ಗೆ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಲಾಜಿಕಲ್ ರೀಸನಿಂಗ್ ಎಲ್ಲಿ ಅಪ್ಲೈ ಮಾಡ್ತೀವಿ? ಗೇಮ್ಸ್ ಅಲ್ಲಿ. ಚೆಸ್ ಗೇಮ್ ಅಂತಾನೆ ನಾನು ಎಕ್ಸಾಂಪಲ್ ತಗೋತೀನಿ. ದೆನ್ ವಿ ಹ್ಯಾವ್ ಸಮ್ ಥೇರಮ್ ಪ್ರೂವಿಂಗ್ ಥಿಂಗ್ಸ್. ಥೇರಮ್ ಅನ್ನ ಪ್ರೂವ್ ಮಾಡಬೇಕಾದ್ರೆ ಅಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಕೈಂಡ್ ಆಫ್ ಟಾಸ್ಕ್ ಡೊಮೇನ್, ದಟ್ ಈಸ್ ವಾಟ್ ಮಂಡೇನ್ ಟಾಸ್ಕ್ ಅಂತ ನಾವು ಹೇಳ್ತೀವಿ. ಮಂಡೇನ್ ಟಾಸ್ಕ್ ಅಂದ್ರೆ ಏನು? ಡೇ ಟು ಡೇ ಆಕ್ಟಿವಿಟೀಸ್ ಏನು ಮಾಡ್ತೀವಲ್ಲ ಅಲ್ಲಿ ಎ ಐ ಸಿಸ್ಟಮ್ ಹೇಗೆ ವರ್ಕ್ ಮಾಡಬೇಕು, ಅಲ್ಲಿ ಏನು ಚಾಲೆಂಜಸ್ ಬರ್ಬೋದು ಅದಕ್ಕೆ ಅಂದರೆ ಫೇಸ್ ರಿಕಗ್ನಿಷನ್, ಫೇಸ್ ರಿಕಗ್ನಿಷನ್ ಆರ್ ಸ್ಪೀಚ್ ರಿಕಗ್ನಿಷನ್. ಇವೆಲ್ಲ ಕಾಮನ್ ಟಾಸ್ಕ್ಸ್ ಅಂತ ನಾವು ಹೇಳ್ತೀವಿ. ಕಾಮನ್ ಪ್ಲೇಸಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಅಥವಾ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡೋದು, ಇದೆಲ್ಲ ಮಂಡೇನ್ ಟಾಸ್ಕ್ಸ್ ಅಲ್ಲಿ ಬರುತ್ತೆ. ಇಲ್ಲಿಯೂ ಕೂಡ ಎ ಐ ಸಿಸ್ಟಮ್ ಮೇ ಫೇಸ್ ಸಮ್ ಚಾಲೆಂಜಸ್. ಕರೆಕ್ಟಾಗಿ ಫೇಸ್ ರಿಕಗ್ನಿಷನ್ ಆಗಬೇಕು, ಸ್ಪೀಚ್ ರಿಕಗ್ನಿಷನ್ ಆಗಬೇಕು, ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಆಗಬೇಕು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆಗಬೇಕು, ನ್ಯಾಚುರಲ್ ಲ್ಯಾಂಗ್ವೇಜಲ್ಲೇ ಟ್ರಾನ್ಸ್ಲೇಟ್ ಆಗಬೇಕು. ದೀಸ್ ಆರ್ ಆಲ್ ಡಿಫರೆಂಟ್ ಪ್ರಾಬ್ಲಮ್ಸ್ ಫಾರ್ ಎ ಐ ಆರ್ ಚಾಲೆಂಜಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪರ್ಟ್ ಟಾಸ್ಕ್ಸ್. ಇಲ್ಲಂತೂ ಎ ಐ ಸಿಸ್ಟಮ್ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಲೇಬೇಕು. ದಿಸ್ ಈಸ್ ವೆರಿ ವೆರಿ ಹೈ ಚಾಲೆಂಜ್ ಫಾರ್ ಎ ಐ ಸಿಸ್ಟಮ್ಸ್. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಡಯಾಗ್ನೋಸಿಸ್, ಯಾವ ಡಿಸೀಸ್ ಇದೆ ಅಂತ ಡಿಟೆಕ್ಟ್ ಮಾಡೋದು, ದಿಸ್ ಈಸ್ ವೆರಿ ವೆರಿ ಹೈ ಎಂಡ್ ಚಾಲೆಂಜ್ ಅಂತ ನಾವು ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಾಬ್ಲಮ್ ಇನ್ ಎ ಐ ಅಂತ ನಾವು ಹೇಳ್ತೀವಿ. ಈಗ ನಾವು ರೋಬೋಟಿಕ್ ಡಾಕ್ಟರ್ಸ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋಕ್ಕಾಗೋದಿಲ್ಲ. ಹ್ಯೂಮನ್ ಡಾಕ್ಟರ್ಸ್ ಆರ್ ದೇರ್. ಇನ್ನೂ ಅದನ್ನ ರಿಪ್ಲೇಸ್ ಮಾಡುವಂಥ ರೋಬೋಟ್ಸ್ ಬಂದಿಲ್ಲ. ಬಿಕಾಸ್ ದಿಸ್ ಈಸ್ ವೆರಿ ಎಸೆನ್ಷಿಯಲ್ ಎಕ್ಸ್ಪರ್ಟ್ ಟಾಸ್ಕ್ ಇರೋದ್ರಿಂದ ಅದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೋ ಇಲ್ಲೋ ಚೆಕ್ ಮಾಡಿ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂತ ನಾವು ಹೇಳ್ತೀವಿ. ದೆನ್ ವಿ ಹ್ಯಾವ್ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡುವಂಥ ಎ ಐ ಸಿಸ್ಟಮ್ಸ್. ಫೈನಾನ್ಷಿಯಲ್ ಅನಾಲಿಸಿಸ್ ಲೈಕ್ ಸ್ಟಾಕ್ ಮಾರ್ಕೆಟ್ ಟ್ರೆಂಡಿಂಗ್ ಬಗ್ಗೆ ನಮಗೆ ಪ್ರಿಡಿಕ್ಷನ್ ಮಾಡೋದು, ದಟ್ ಈಸ್ ವಾಟ್ ಎಕ್ಸ್ಪರ್ಟ್ ಟಾಸ್ಕ್. ಅದು ಅಷ್ಟು ಈಸಿ ಅಲ್ಲ, ಅದನ್ನು ಕೂಡ ಮಾಡೋದು. ನೆಕ್ಸ್ಟ್ ವಿ ಹ್ಯಾವ್ ಸೈಂಟಿಫಿಕ್ ರಿಸರ್ಚ್ ರಿಲೇಟೆಡ್ ಟಾಸ್ಕ್ಸ್. ಇವೆಲ್ಲ ಏನು ಎಕ್ಸ್ಪರ್ಟ್ ಟಾಸ್ಕ್ಗಳಲ್ಲಿ ಬರ್ತವೆ. ಇವು ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ ಕಾಂಪ್ಲೆಕ್ಸ್
ಇದು ಅಷ್ಟು ಈಸಿ ಅಲ್ಲ, ದಿಸ್ ಈಸ್ ವೆರಿ ಕಾಂಪ್ಲೆಕ್ಸ್ ಥಿಂಗ್. ಇಲ್ಲಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಚಾಲೆಂಜ್ ಫಾರ್ ಎ ಐ ಸಿಸ್ಟಮ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎ ಐ ಪ್ರಾಬ್ಲಮ್ಸ್. ಎ ಐ ಏನೇನು ಪ್ರಾಬ್ಲಮ್ ಫೇಸ್ ಮಾಡುತ್ತೆ ಅದನ್ನು ಇಟ್ ಶುಡ್ ಬಿ ಏಬಲ್ ಟು ಸಾಲ್ವ್, and it is trying to solve nowadays. AI aims to solve many problems that require human intelligence. ಅದರಲ್ಲಿ ಇದೆಲ್ಲ ಬರುತ್ತೆ. ಕಾಮನ್ ಆಗಿ ಮಂಡೇನ್ ಟಾಸ್ಕ್ ಮೀನ್ಸ್ ಕಾಮನ್ ಹ್ಯೂಮನ್ ಆಕ್ಟಿವಿಟೀಸ್ ಏನಿರ್ತವೆ ಅವಂತೂ ಇಟ್ ಈಸ್ ಡೂಯಿಂಗ್ ಇಟ್ ಪರ್ಫೆಕ್ಟ್ಲಿ. ಬಟ್ ಎಕ್ಸ್ಪರ್ಟ್ ಟಾಸ್ಕಲ್ಲಿ ಸ್ಟಿಲ್ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಓಕೆ, ದಟ್ ಈಸ್ ಒನ್ ಆಫ್ ದಿ ಪ್ರಾಬ್ಲಮ್ ಫಾರ್ ಎ ಐ. If you have any doubts, you can comment. Thank you.